ಹಲೋ ಫ್ರೆಂಡ್ಸ್, ಮೈ ನೇಮ್ ಇಸ್ ರೇವನ್. ವೆಲ್ಕಮ್ ಟು ಗುರುಕುಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 30ನೇ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳಿವೆ. ಈ ಎಲ್ಲ ಪ್ರಶ್ನೋತ್ತರಗಳು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಉಪಯುಕ್ತವಾಗಿರುವಂಥ ಪ್ರಶ್ನೋತ್ತರಗಳಾಗಿರುವುದರಿಂದ ಮೊದಲನೇ ಪ್ರಶ್ನೆಯನ್ನು ನೋಡ್ರಿ. ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ ಎ, ಮಾರ್ಚ್ 22ರಂದು ಪ್ರತಿ ವರ್ಷ ವಿಶ್ವ ಜಲ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಸೊ ಮಾರ್ಚ್ 21 ಏನಿದೆ ನೋಡ್ರಿ, ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಮಣ್ಣಿನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದು ನೋಡ್ರಿ, ನೀವೇ ಆನ್ಸರ್ ಮಾಡ್ರಿ. ಆಪ್ಷನ್ ಎ ಪೆಡಾಲಜಿ, ಹೆಮಟಾಲಜಿ, ಅಂಕಾಲಜಿ, ಕಾರ್ಡಿಯಾಲಜಿ. ಇದಕ್ಕೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಎ ಪೆಡಾಲಜಿ. ಪೆಡಾಲಜಿ ಇದ್ದದ್ದು ಮಣ್ಣಿನ ಕುರಿತು ಅಧ್ಯಯನ ಮಾಡಲಿಕ್ಕಿರುವಂಥ ಶಾಸ್ತ್ರ. ಪೆಡಾಲಜಿ ಮಣ್ಣಿನ ಕುರಿತು ಅಧ್ಯಯನ ಮಾಡಿದ್ರೆ, ಹೆಮಟಾಲಜಿ ಅನ್ನೋದು ರಕ್ತದ ಕುರಿತು. ಹೆಮಟಾಲಜಿ ರಕ್ತದ ಕುರಿತು ಮಾಡಿದ್ರೆ, ಅಂಕಾಲಜಿ ಇದ್ದದ್ದು ಕ್ಯಾನ್ಸರ್ ಕುರಿತು ಯಾವುದು ಸ್ಟಡಿ ಮಾಡ್ತೈತೆ ಅಂದ್ರೆ ಅಂಕಾಲಜಿ. ಕಾರ್ಡಿಯಾಲಜಿ ಇದ್ದದ್ದು ಹೃದಯದ ಕುರಿತು ಅಧ್ಯಯನ ಮಾಡ್ತದೆ. ಹಾಗಾಗಿ ಇದಕ್ಕೆ ಸರಿಯಾಗಿ ಈ ಕ್ವಶನ್ಗೆ ಸರಿಯಾಗಿರುವಂಥ ಉತ್ತರ ಯಾವುದು? ಮಣ್ಣಿನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಪೆಡಾಲಜಿ. ಇನ್ನೊಮ್ಮೆ ನೋಡ್ರಿ, ಹೆಮಟಾಲಜಿ ಇದ್ದದ್ದು ರಕ್ತದ ಕುರಿತು ಅಧ್ಯಯನ ಮಾಡ್ತದ, ಅಂಕಾಲಜಿ ಇದ್ದದ್ದು ಕ್ಯಾನ್ಸರ್ದ ಕುರಿತು ಅಧ್ಯಯನ ಮಾಡ್ತದ, ಕಾರ್ಡಿಯಾಲಜಿ ಹೃದಯದ ಕುರಿತು ಅಧ್ಯಯನವನ್ನ ಮಾಡ್ತದ. ನೆಕ್ಸ್ಟ್ ಕ್ವಶನ್, ಪರಿಸರ ವ್ಯವಸ್ಥೆಯಲ್ಲಿ ನೇರವಾಗಿ ಸಸ್ಯಗಳಿಂದ ಆಹಾರ ಶಕ್ತಿಯನ್ನು ಗಳಿಸುವಂಥ ಪ್ರಾಣಿಗಳು ಯಾವ ಭಕ್ಷಕರು ಅಂತೇಳಿ ಕರೀತಾರೆ ಅಂದ್ರೆ ನೋಡ್ರಿ, ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ತೃತೀಯಕ ಭಕ್ಷಕರು ಯಾವುದೂ ಅಲ್ಲ. ಇಲ್ಲಿ ನೋಡಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಂದ್ರೆ ಆಪ್ಷನ್ ಎ, ಪ್ರಾಥಮಿಕ ಭಕ್ಷಕರು ಅಂತೇಳಿ ಕರೀತಾರೆ. ಯಾವುದು? ಮಿಡತೆ ಆಗಿರ್ಬೋದು, ಜಿಂಕೆ, ಹಸು ಇವೆಲ್ಲ ಪ್ರಾಥಮಿಕ ಭಕ್ಷಕರು. ಈ ಸಸ್ಯಾಹಾರಿಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳು ದ್ವಿತೀಯಕ ಭಕ್ಷಕರು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಲೆಕ್ಟ್ರಾನ್ ಕಂಡು ಹಿಡಿದವ್ರು ಯಾರು? ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದ್ರು ಅಂತಂದ್ರೆ ಆಪ್ಷನ್ ಬಿ, ಜೆ ಥಾಮ್ಸನ್ ಏನು ಮಾಡ್ತಾರಂದ್ರೆ ಎಲೆಕ್ಟ್ರಾನ್ ಅನ್ನು ಕಂಡು ಹಿಡಿತಾರು. ರುದರ್ಫೋರ್ಡ್ ಪ್ರೋಟಾನ್ ಅನ್ನು ಕಂಡು ಹಿಡಿತಾರೆ. ಅದೇ ರೀತಿ ನ್ಯೂಟ್ರಾನ್ ಅನ್ನು ಕಂಡು ಹಿಡಿದವರು ಜೇಮ್ಸ್ ಚಾಡ್ವಿಕ್. ಈ ತಪ್ಪಾಗಿರುವಂಥ ಆನ್ಸರ್ ಕೂಡ ನಾವು ನೋಡ್ಕೋಬೇಕಾಗ್ತದೆ. ಈ ತಪ್ಪಾಗಿರುವಂಥ ಆನ್ಸರ್ ಕೂಡ ಯಾವ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಅನ್ನೋದನ್ನು ತಿಳಿದುಕೊಳ್ಳಿ, ತುಂಬ ಮಹತ್ವವಾಗೈತಿ. ಹಾಗಾಗಿ ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಅಂತಂದ್ರೆ ಜೆ ಥಾಮ್ಸನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಂಬೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರೇನು? ನಿಂಬೆ ಹಣ್ಣಿನಲ್ಲಿರುವಂಥ ಆಮ್ಲದ ಹೆಸರು ಆಪ್ಷನ್ ಸಿ, ಸಿಟ್ರಿಕ್ ಆಮ್ಲ. ನಿಂಬೆ ಹಣ್ಣಿನಲ್ಲಿರುವಂಥ ಆಮ್ಲ ಸಿಟ್ರಿಕ್ ಆಮ್ಲ. ನಿಂಬೆ ಹಣ್ಣಿನ ಸೇವನೆಯಿಂದ ಯಾವ ವಿಟಮಿನ್ ಕೊರತೆಯನ್ನು ನೀಗಿಸಬಹುದು ಅಂತಂದ್ರೆ ವಿಟಮಿನ್ ಸಿ ಕೊರತೆಯನ್ನು ಹೋಗಲಾಡಿಸಬಹುದು. ಹಾಗಾಗಿ ನಿಂಬೆ ಹಣ್ಣಿನಲ್ಲಿರುವಂಥ ಆಮ್ಲದ ಹೆಸರು ಸಿಟ್ರಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ ಯಾವುದಕ್ಕೆ ಸಂಬಂಧ ಇರ್ತೈತೆ ರೀ? ಹಾಲಿನಲ್ಲಿರುವಂಥ ಆಮ್ಲ ಯಾವುದಂತಂದ್ರೆ ಲ್ಯಾಕ್ಟಿಕ್ ಆಮ್ಲ. ಹಾಲಿದ್ದದ್ದು ಮೊಸರು ಆಗ್ತೈತೆ ಅಂದ್ರೆ ಅದಕ್ಕೆ ಇರುವಂಥ ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಹಾಲಿದ್ದದ್ದು ಮೊಸರನ್ನು ಮಾಡುವಂಥ ಬ್ಯಾಕ್ಟೀರಿಯಾ ಆಗೈತಿ. ಈ ಕಾರ್ಬೋನಿಕ್ ಆಮ್ಲ ಎಲ್ಲಿ ಬರ್ತೈತೆ ಅಂದ್ರೆ ಈ ನಾವು ತಂಪು ಪಾನೀಯಗಳನ್ನು ಸೇವಿಸ್ತೀವಲ್ಲ ಅದರೊಳಗಿರುವಂಥ ಆಮ್ಲ ಕಾರ್ಬೋನಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್, ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ಯಾರು? ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್. ಆಪ್ಷನ್ ಎ ರಾಬರ್ಟ್ ಹುಕ್. ಇನ್ನು ಸ್ಲೀಡನ್ ಮತ್ತು ಸ್ವಾನನವರು ಏನು ಮಾಡ್ತಾರಂದ್ರೆ ಇವರಿದ್ದದ್ದು ಜೀವ ವಿಕಾಸದ ಕುರಿತು ಜೀವಕೋಶದ ಸಿದ್ಧಾಂತವನ್ನು ಮಂಡಿಸ್ತಾರೋ. ಚಾರ್ಲ್ಸ್ ಡಾರ್ವಿನ್ ಏನಂತಂದ್ರೆ ವಿಕಾಸವಾದದ ಸಿದ್ಧಾಂತವನ್ನು ಹೇಳ್ತಾರೋ. ಲಸಿಕೆ ಕುರಿತು ಹೇಳಿದವರು, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಯಾವುದನ್ನು ಕರೀತಾರೆ ನೋಡ್ರಿ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಮೈಟೋಕಾಂಡ್ರಿಯಾವನ್ನು ಕರೀತಾರು. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ. ಇನ್ನು ಲೈಸೋಸೋಮ್ಗೆ ಏನಂತೇಳಿ ಕರೀತಾರೆ ನೋಡ್ರಿ. ಈ ತಪ್ಪಾಗಿರುವಂಥ 3 ಆನ್ಸರ್ಗಳು ಯಾವುದಕ್ಕೆ ಸಂಬಂಧಪಟ್ಟವು? ಈ ಲೈಸೋಸೋಮ್ ಇದ್ದದ್ದನ್ನು ಆತ್ಮಹತ್ಯಾ ಸಂಚಿಗಳಂತೇಳಿ ಕರೀತಾರೆ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳಂತಂದ್ರೆ ಲೈಸೋಸೋಮ್. ಅದೇ ರೀತಿ ರೈಬೋಸೋಮ್ ಅಂತಂದ್ರೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರೀತಾರೆ ನೋಡ್ರಿ. ಇದಕ್ಕೆ ಯಾವುದು? ರೈಬೋಸೋಮ್ಗೆ. ಅದೇ ರೀತಿ ಪ್ಲಾಸ್ಟಿಡ್ ಏನಂತಂದ್ರೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಇದು
ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲದ ಯಾವುದು ಪ್ಲಾಸ್ಟಿಡ್. ಲೈಸೋಸೋಮ್ ಇದ್ದದ್ದು ಆತ್ಮಹತ್ಯಾ ಸಂಚಿಗಳಾದ್ರೆ ಮೈಟೋಕಾಂಡ್ರಿಯಾ ಇದ್ದದ್ದು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟಿಡ್ ಇದ್ದದ್ದು ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂಥದ್ದು. ರೈಬೋಸೋಮ್ ಇದ್ದದ್ದು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿ ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಆಯುರ್ವೇದದ ಪಿತಾಮಹ ಯಾರು? ಭಾರತದ ಆಯುರ್ವೇದದ ಪಿತಾಮಹ ಆಪ್ಷನ್ ಸಿ ಚರಕ. ಚರಕರನ್ನ ಭಾರತದ ಆಯುರ್ವೇದದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇವರೊಬ್ಬರು ಏನಂತಾರೆ, ಪ್ರಾಚೀನ ಕಾಲದ ಋಷಿ. ಇವರು ಕೇವಲ ಯಾವುದು ವೈದ್ಯಶಾಸ್ತ್ರದಲ್ಲಿ ಅಲ್ಲದೆ ತತ್ವಜ್ಞಾನಿ, ಭೂಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಅಲ್ದನ ತತ್ವಜ್ಞಾನದಲ್ಲಿ ಕೂಡ ಮತ್ತು ಅದೇ ರೀತಿ ಖಗೋಳಶಾಸ್ತ್ರದಲ್ಲಿ ಕೂಡ ಪರಿಣಿತಿಯನ್ನು ಹೊಂದಿರುವಂಥವ್ರು. ಇವರು ಬರೆದಿರುವಂಥ ಬುಕ್ ಯಾವುದಂತಂದ್ರೆ ಪುಸ್ತಕ ಗ್ರಂಥ ಚರಕ ಸಂಹಿತೆ ಅನ್ನೋದನ್ನು ಆಯುರ್ವೇದದ ಗ್ರಂಥವನ್ನು ಬರೀತಾರು. ಇನ್ನು ಪರಾಶರ ಯಾರಂತಂದ್ರೆ ಇವರು ಕೂಡ ಪ್ರಾಚೀನ ಕಾಲದ ಋಷಿ. ಇವರು ಕೃಷಿಗೆ ಸಂಬಂಧಪಟ್ಟಂತೆ ವೃಕ್ಷಾಯುರ್ವೇದ ಕೃಷಿ ಪರಾಶರ ಅನ್ನೋ ಗ್ರಂಥವನ್ನು ಬರೀತಾರೆ. ಇನ್ನು ಅರಿಸ್ಟಾಟಲ್ ನೋಡ್ರಿ, ಅರಿಸ್ಟಾಟಲ್ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಅರಿಸ್ಟಾಟಲ್ ಇರಲಾರ್ದಂಥ ವಿಷಯವಿಲ್ಲ. ಇವು ಅರಿಸ್ಟಾಟಲ್ರನ್ನ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಹೇಳಿ ಕರೀತಾರೆ ಇವ್ರನ್ನ. ನೆಕ್ಸ್ಟ್ ಕಣಾದರ ಬಗ್ಗೆ ಕುರಿತು ಹೇಳಬೇಕಾದ್ರೆ, ಕಣಾದರು ಕಣ ಸಿದ್ಧಾಂತವನ್ನು ಮೊದಲಿಗೆ ಪರಿಚಯ ಮಾಡಿದವರು ಯಾರಂತಂದ್ರೆ ಕಣಾದರು. ಇವರ ಮೂಲ ಹೆಸರು ಏನಂದ್ರೆ ಉಲೂಕ ಅಂತ ಹೇಳಿ ಕರೀತಾರೆ ಇವರಿಗೆ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಭಾರತದ ಆಯುರ್ವೇದದ ಪಿತಾಮಹ ಅಂತೇಳಿ ಚರಕರನ್ನು ಕರೀತಾರೆ. ಮೊದಲೇ ಆ ಕಾಲದಲ್ಲಿ ಮಾಡಿದವರು ಯಾರಂತಂದ್ರೆ ಚರಕ ಮಹರ್ಷಿಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಆಫ್ ಮ್ಯಾನ್. ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಈಸ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಹೋಮೋಸೇಪಿಯನ್. ಹೋಮೋಸೇಪಿಯನ್ ಅಂತ ಹೇಳಿ ಕರೀತಾರೆ ಮನುಷ್ಯನಿಗೆ. ಹೋಮೋ ಅಂತಂದ್ರೆ ಏನು? ಮಾನವ. ಹೋಮೋ ಅಂತಂದ್ರೆ ಮಾನವ, ಸೇಪಿಯನ್ ಅಂತಂದ್ರೆ ಬುದ್ಧಿವಂತ ಮಾನವ. ಹೋಮೋಸೇಪಿಯನ್ಸ್ ಅಂತ ಹೇಳಿ ಕರೀತಾರೆ. ಕ್ಯಾನಿಸ್ ಫೆಮಿಲಿಯಾರಿಸ್ ಇದು ಯಾವುದರ ಸೈಂಟಿಫಿಕ್ ನೇಮ್ ಅಂದ್ರೆ ನಾಯಿದ. ಕ್ಯಾನಿಸ್ ಅಂತಂದ್ರೆ ಕೋರೆ ಹಲ್ಲು, ಫೆಮಿಲಿಯಾರಿಸ್ ಅಂತಂದ್ರೆ ಹೊಂದಿರುವವರು. ಓಕೆ, ನೆಕ್ಸ್ಟ್ ಮ್ಯಾಂಜಿಪೇರಾ ಇಂಡಿಕಾ. ಮ್ಯಾಂಜಿಪೇರಾ ಇಂಡಿಕಾ ಅನ್ನೋದು ಇದೇನಂದ್ರೆ ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು. ಮ್ಯಾಂಜಿಪೇರಾ ಅಂತಂದ್ರೆ ಸಿಹಿಯಾಗಿರುವಂಥ ಹಣ್ಣಿಗೆ ಮ್ಯಾಂಜಿಪೇರಾ ಅಂತಾರು. ಇಂಡಿಕಾ ಅಂತಂದ್ರೆ ಯಾವುದರಾದ್ರ ಮೂಲ ಸ್ಥಾನ, ಅದಕ್ಕಾಗಿ ಏನಂತಾರೆ ಮ್ಯಾಂಜಿಪೇರಾ ಇಂಡಿಕಾ. ಇದು ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರಾಗೈತಿ. ಇನ್ನು ನಾಜಾ ಇಂಡಿಯನ್ ಕೋಬ್ರಾ ಅಂತಂದ್ರೆ ಈ ನಾಗರ ಹಾವಿನ ವೈಜ್ಞಾನಿಕ ಹೆಸರು ಏನಂತಂದ್ರೆ ನಾಜಾ ಇಂಡಿಯನ್ ಕೋಬ್ರಾ. ಕಾಳಿಂಗ ಸರ್ಪದ ಏನಂತಾರೆ ವೈಜ್ಞಾನಿಕ ಹೆಸರದ. ನೆಕ್ಸ್ಟ್ ನೋಡ್ರಿ, ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಯಾರು? ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಲೂಯಿ ಪಾಶ್ಚರ್. ಲೂಯಿ ಪಾಶ್ಚರ್ ಅನ್ನೋರು ಅಂದ್ರೆ ಏನಂತಾರಂದ್ರೆ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ಡಾರ್ವಿನ್ ಏನದಾರ ಅಂದ್ರೆ ವಿಕಾಸವಾದದ ಸಿದ್ಧಾಂತವನ್ನು ಕುರಿತು ಮಂಡಿಸಿದವರು. ಮಾನವನ ವಿಕಾಸ ಯಾವ ರೀತಿ ಆಯಿತು? ಎಕ್ಸಿಸ್ಟೆನ್ಸ್ ಫಾರ್ ಸ್ಟ್ರಗಲ್, ಸರ್ವೈವಲ್ ಟು ಪಿಟ್ಟೆಸ್ಟ್ ಟು ಸರ್ವೈವಲ್, ಡಿಸೆಂಟ್ ಆಫ್ ಮ್ಯಾನ್ ಇವ್ರು ಬರೆದಿರುವಂಥ ಕೃತಿಗಳಾಗಿದ್ದಾವೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಭಾಳ ಸರಳವಾಗಿ ಅರ್ಥ ಮಾಡ್ಕೋದು. ಏಕಾಣು ಜೀವಿ ಅಮೀಬಾ, ಮಂಗನಾಗಿ ಬೆಳೆದು ಮರವೇರಿದ, ಮರದಿಂದ ಕೆಳಗಿಳಿದು ಮನುಷ್ಯನಾದ. ಇದೇ ವಿಕಾಸವಾದ ಸಿದ್ಧಾಂತ ಹೇಳ್ತೈತಿ. ಹಾಗಾಗಿ ರಾಬರ್ಟ್ ಹುಕ್ರ್ ಏನು ಮಾಡ್ತಾರಂತಂದ್ರೆ ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿತಾರೋ. ರಾಬರ್ಟ್ ಕೋಚ್ ಇವ್ರು ಏನು ಮಾಡ್ತಾರಂದ್ರೆ ಕ್ಷಯ ರೋಗದ ಕುರಿತು ಅವ್ರು ಮಾಡಿದ ಕೆಲಸಕ್ಕೆ ಏನಂದ್ರೆ 1905 ಅವರಿಗೆ ನೊಬೆಲ್ ಪಾರಿತೋಷಕ ದೊರೆತೈತಿ. ಅವ್ರು ಯಾರಂತಂದ್ರೆ ರಾಬರ್ಟ್ ಕೋಚ್. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಲೂಯಿ ಪಾಶ್ಚರ್. 11ನೇ ಪ್ರಶ್ನೆ ನೋಡ್ರಿ, ಸ್ಥಾನಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಸ್ಥಾನಪಲ್ಲಟದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸ್ಥಾನಪಲ್ಲಟದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳ ನೋಡ್ರಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಮೀಟರ್ ಪರ್ ಸೆಕೆಂಡ್. ಇದು ಸ್ಥಾನಪಲ್ಲಟ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಯಾವುದೇ ಒಂದು ವಸ್ತು ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡ್ತಂದ್ರೆ ಅದು ಸ್ಥಾನಪಲ್ಲಟಗೊಂಡಿದೆ ಅಂದಂಗೆ. ಅದೇ ರೀತಿ ಮೀಟರ್ ಅನ್ನೋದು ಲೆಂಗ್ತನ್ನು ಮೆಜರ್ಮೆಂಟ್ ಮಾಡಿದ್ರೆ ಕೆ ಜಿ ಅನ್ನೋದು ದ್ರವ್ಯ ರಾಶಿಯನ್ನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ವೇಗೋತ್ಕರ್ಷ ಎಕ್ಸಲ್ರೇಷನ್ ಅಂತ ಹೇಳಿ ಕರೀತಾರೆ ಅದಕ್ಕೆ.
ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಚಲನೆಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು? ಚಲನೆಯ ನಿಯಮಗಳನ್ನ ಕುರಿತು ಪ್ರತಿಪಾದಿಸಿದವರು ಸರ್ ಐಸಾಕ್ ನ್ಯೂಟನ್. ಆಲ್ಬರ್ಟ್ ಐನ್ಸ್ಟೀನ್ರು ಪ್ರತಿಪಾದಿಸಿದಂಥ ನಿಯಮ ಯಾವುದು? ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಬರ್ಟ್ ಐನ್ಸ್ಟೀನ್. ಐಸಾಕ್ ನ್ಯೂಟನ್ರು ಹೆಂಗಂದ್ರೆ ನೋಡ್ರಿ, ಅರಿಸ್ಟಾಟಲ್ ನಡೆದಾಡು ವಿಶ್ವಕೋಶ ಅಂತ ಹೇಳಿ ಹೆಂಗೆ ಕರೀತಾರೋ, ಐಸಾಕ್ ನ್ಯೂಟನ್ರು ಫಿಸಿಕ್ಸ್ಗೂ ಕೂಡ ಅಷ್ಟೇ. ಟುಡೇ ವಾಟ್ ಐ ಹ್ಯಾವ್ ಅಚೀವ್ ಇಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜೈಂಟ್ಸ್ ಅಂತ ಹೇಳ್ತಾರೆ. ನಾ ಇವತ್ತೇನಾದರೂ ಸಾಧಿಸಿದ್ರೆ ಅದು ದೊಡ್ಡವ್ರ ಹೆಗಲ ಮೇಲೆ ನಿಂತು ನೋಡಿದ್ರೆ ಫಲ ಅಂತ ಹೇಳ್ತಾರೆ. ಅಂಥವು ದೊಡ್ಡ ಮಹಾನ್ ವಿಜ್ಞಾನಿ ಅವರೆಲ್ಲ. ಆನಂತರ ಇನ್ನೂ ಒಂದು ಹೇಳ್ತಾರೆ, ಯಾರೋ ಬಂದು ಕೇಳ್ತಾರೆ ಅವನಿಗೆ, ನೀವೆಲ್ಲ ಈ ಜಗತ್ತಿನ ಜ್ಞಾನವನ್ನು ಬಲ್ಲವರು ಅಂತ ಹೇಳಿ ಕೇಳಿದಾಗ ಐಸಾಕ್ ನ್ಯೂಟನ್ ಹೇಳ್ತಾರೋ, ಐ ಆಮ್ ಎ ಲಿಟಲ್ ಬಾಯ್ ಸ್ಟ್ಯಾಂಡಿಂಗ್ ಆನ್ ದ ಸೀ ಸೋರ್ ಆಫ್ ನಾಲೆಜ್ ಟು ಪಿಕ್ ದ ಪೆಬಲ್ಸ್ ಫ್ರಮ್ ಹಿಯರ್ ಆ್ಯಂಡ್ ದೇರ್. ಏನು ಹೇಳ್ತಾರಂದ್ರೆ, ಸರೋವರದ ದಂಡೆಯಲ್ಲಿ ಜ್ಞಾನ ಅನ್ನೋದು ಎಷ್ಟೈತಿ? ಸರೋವರದಷ್ಟೈತಿ. ಆ ಜ್ಞಾನ ಸಾಗರದ ದಡದಲ್ಲಿ ನಿಂತು ಒಂದೆರಡು ಸಣ್ಣ ಪುಟ್ಟ ಕಲ್ಲುಗಳನ್ನು ಆಯಿಸುವಂಥ ಒಬ್ಬ ಹುಡುಗ ನಾನು. ಈ ಜಗತ್ತು ನೋಡ್ರಿ, ಏನೋ ನಾವು ಸ್ವಲ್ಪ ತಿಳ್ಕೊಂಡು ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳ್ತಾರಲ್ಲ, ಹಂಗಾಗಬಾರ್ದು. ಅದಕ್ಕೆ ಯಾವಾಗಲೂ ಜ್ಞಾನಿಗಳು ಹೆಂಗಿರ್ತಾರಂದ್ರೆ, ಭಾಳಷ್ಟು ತಿಳ್ಕೊಂಡ್ರು ಕೂಡ ನನಗೆ ಇನ್ನೂ ಜ್ಞಾನ ದಾಹ ಇರ್ತೈತೆ ಅವ್ರ ಅಂತೇಳಿ. ಜ್ಞಾನ ದಾಹ ಇರ್ಬೇಕು ಮನುಷ್ಯನಲ್ಲಿ. ಆಲ್ಬರ್ಟ್ ಐನ್ಸ್ಟೀನ್ರನ್ನ ಥಿಯರಿ ಆಫ್ ರಿಲೇಟಿವ್ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರೆ, ಐಸಾಕ್ ನ್ಯೂಟನ್ ಏನು ಮಾಡ್ತಾರಂದ್ರೆ ಚಲನೆಯ ನಿಯಮಗಳನ್ನ ಕುರಿತು ಪ್ರತಿಪಾದಿಸ್ತಾರೆ. ಗೆಲಿಲಿಯೋ ಏನು ಮಾಡ್ತಾರಂತಂದ್ರೆ, ಒಂದು ಚಲಿಸುತ್ತಿರುವ ಕಾಯು ನಿಶ್ಚಲ ಸ್ಥಿತಿಗೆ ಬರಲು ಯಾವುದೇ ಬಲಗಳ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದನ್ನೇ ಒಂದು ಆಧಾರವಾಗಿಟ್ಕೊಂಡು ಐಸಾಕ್ ನ್ಯೂಟನ್ ಏನು ಮಾಡ್ತಾರೋ ಚಲನೆಯ ನಿಯಮಗಳನ್ನ ಪ್ರತಿಪಾದಿಸ್ತಾರೆ. ಇನ್ನು ಕೆಪ್ಲರ್ ಅವ್ರು ಏನು ಮಾಡ್ತಾರಂದ್ರೆ, ಗ್ರಹಗಳ ಚಲನೆಯ ನಿಯಮಗಳನ್ನ ಕುರಿತು ಹೇಳಿದವ್ರು ಯಾರಂತಂದ್ರೆ ಜೋಹಾನೆಸ್ ಕೆಪ್ಲರ್. ಪ್ರಶ್ನೆ ಸಂಖ್ಯೆ 13, ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಫೋರ್ಸ್ ಅಂತ ಹೇಳಿ ಕರೀತಾರೆ ನೋಡ್ರಿ. ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ನ್ಯೂಟನ್. ಇಲ್ಲಿ ನೋಡ್ರಿ, ನ್ಯೂಟನ್ ಎಷ್ಟು ಚಿರಪರಿಚಿತವಾಗಿರುವಂಥ ವ್ಯಕ್ತಿ ಅಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ನ್ಯೂಟನ್ ಇರಲಾರ್ದಂಥ ವಿಷಯವಿಲ್ಲ, ನ್ಯೂಟನ್ ಇರಲಾರ್ದಂಥ ಫಿಸಿಕ್ಸ್ ಇಲ್ಲ, ಭೌತಶಾಸ್ತ್ರವನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ಕೊಡುಗೆಯನ್ನು ಯಾರು ಕೊಟ್ಟಾರ ಅಂತಂದ್ರೆ ನ್ಯೂಟನ್ ಕೊಟ್ಟಾರ. ನ್ಯೂಟನ್ ನೋಡ್ರಿ, ನ್ಯೂಟನ್ ಲಾಸ್ ಆಫ್ ಮೋಷನ್, ನ್ಯೂಟನ್ ಲಾಸ್ ಆಫ್ ಗ್ರಾವಿಟೇಷನ್, ನ್ಯೂಟನ್ ಲಾ ಆಫ್ ಕೂಲಿಂಗ್, ನ್ಯೂಟನ್ಸ್ ಕಾರ್ಪುಸ್ಕುಲಾರ್ ಥಿಯರಿ ಬೆಳಕಿನಲ್ಲಿಯೂ ಕೂಡ. ಸೊ ಈ ಪ್ರಶ್ನೆಗೆ ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತಂದ್ರೆ ನ್ಯೂಟನ್. ಅಂಪಿಯರ್ ಇದ್ದದ್ದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಇನ್ನು ತಾಪಮಾನವನ್ನು ಯಾವುದರಲ್ಲಿ ಹೇಳ್ತಾರಂದ್ರೆ ಥರ್ಮೋಮೀಟರ್ನಲ್ಲಿ ಹೇಳ್ತಾರೋ, ಅದರ SI ಮಾನ ಯಾವುದಂತಂದ್ರೆ ಕೆಲ್ವಿನ್ ಅಂತೇಳಿ ಕರೀತಾರೆ. ಈ ಟೆಸ್ಲಾ ಅನ್ನೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿಯ ಅಂತಾರಾಷ್ಟ್ರೀಯ ಏಕಮಾನ. ಪ್ರಶ್ನೆ ನೋಡ್ರಿ, ಯಾವಾಗಲೂ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದು ಯಾವ ನಿಯಮವಾಗಿದೆ ಅಂತ ಹೇಳಿ ಕೇಳ್ಯಾರ ನೋಡ್ರಿ. ನ್ಯೂಟನ್ನ 3ನೇ ನಿಯಮ, ನ್ಯೂಟನ್ನ 2ನೇ ನಿಯಮ, ನ್ಯೂಟನ್ನ 1ನೇ ನಿಯಮ, ಆರ್ಕಿಮಿಡಿಸ್ ನಿಯಮ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದಂತ ಹೇಳಿದ್ರೆ ಆಪ್ಷನ್ ಎ ನ್ಯೂಟನ್ನ 3ನೇ ನಿಯಮ. ನ್ಯೂಟನ್ನ 3ನೇ ನಿಯಮ ಏನು ಹೇಳ್ತೈತೆ ಅಂದ್ರೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಯಾವಾಗಲೂ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರ್ತಾವೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಉದಾಹರಣೆಯನ್ನು ನೋಡಬೇಕಾದ್ರೆ, ಒಂದು ಚೆಂಡನ್ನು ತೊಗೊಂಡ ಗಾಡಿಗೆ ಹೋಗಿದ್ರೆ ಅಷ್ಟೇ ಸ್ಪೀಡಾಗಿ ಹಿಂದಕ್ಕೆ ಬರ್ತದೆ. ಇದು ನ್ಯೂಟನ್ನ 3ನೇ ನಿಯಮ. ಕ್ವಶನ್ ನಂಬರ್ 15 ನೋಡ್ರಿ, ಶಬ್ದದ SI ಏಕಮಾನ ಯಾವುದು? ಶಬ್ದದ SI ಏಕಮಾನ ಆಪ್ಷನ್ ಸಿ ಡೆಸಿಬಲ್. ಡೆಸಿಬಲ್ ಅನ್ನೋದು ಶಬ್ದದ SI ಏಕಮಾನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೆಳಕಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಬೆಳಕಿನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಆಪ್ಟಿಕ್ಸ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಆಪ್ಟಿಕ್ಸು ಬೆಳಕಿನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಅಕೌಸ್ಟಿಕ್ಸ್ ಅನ್ನೋದು ಶಬ್ದದ ಕುರಿತು ಅಧ್ಯಯನವನ್ನು ಮಾಡ್ತದೆ. ಕಾಸ್ಮಾಲಜಿ ವಿಶ್ವದ ಕುರಿತು ಅಧ್ಯಯನವನ್ನು ಮಾಡಿದ್ರೆ. ಆಸ್ಟ್ರೋನಮಿ ಗ್ರಹಗಳು ಮತ್ತು ನಕ್ಷತ್ರಗಳ ಕುರಿತು ಅಧ್ಯಯನ ಮಾಡೋದು ಆಸ್ಟ್ರೋನಮಿ. ನೆಕ್ಸ್ಟ್ ಕ್ವಶನ್, ಬೆಳಕಿನಲ್ಲಿರುವಂಥ ಮೂಲಭೂತ ಕಣ ಯಾವುದು? ಬೆಳಕಿನಲ್ಲಿರುವಂಥ ಮೂಲಭೂತ ಕಣ ಫೋಟಾನ್ ಅಂತೇಳಿ ಕರೀತಾರೆ. ಅದಕ್ಕೆ ಫೋಟಾನ್ ಅಂತೇಳಿ ಕರೀತಾರೆ. ಎಲೆಕ್ಟ್ರಾನ, ನ್ಯೂಟ್ರಾನ್, ಪ್ರೋಟಾನ್ ಅಲ್ಲ. ಅದು ಪ್ರೋಟಾನ ಮತ್ತು ಫೋಟಾನ್ ಎರಡು ಬೇರೆ ಬೇರೆ. ಹೌದಾ?
ಪ್ರೋಟಾನ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ, ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತೇಳಿ ಬರ್ತೈತಿ. ಎಚ್ ಅಂದ್ರೆ ಪ್ಲಾಂಕ್ಸ್ನ ಸ್ಥಿರಾಂಕ, ನ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಏನು, ಬೆಳಕು ಇದ್ದದ್ದು ಸಂಸಕ್ತ ರೂಪದಲ್ಲಿದೆ, ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ, ಸ್ಮಾಲ್ ಡಿಸ್ಕ್ರೀಟ್ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಹೇಳಿ ಕರೀತಾರೆ, ಅದಕ್ಕೆ ಪ್ರೋಟಾನ್ ಅಂತ ಹೇಳಿ ಕರೀತಾರೆ. ಇನ್ನೂ ಒಂದು ಕ್ವಾಂಟಾ ಅಂತಲೂ ಕೂಡ ಕರೀತಾರೆ. ಇ ಈಸ್ ಈಕ್ವಲ್ ಟು ಎಚ್ ನ್ಯೂ. ಬೆಳಕಿನಲ್ಲಿರುವಂಥ ಮೂಲಭೂತ ಕಣ ಪ್ರೋಟಾನ್. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಹೇಳಿ ಕೇಳ್ಯಾರ. ನಿರ್ವಾತದಲ್ಲಿರುವಂಥ ಬೆಳಕಿನ ವೇಗ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ, 3 × 10⁸ ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಎಷ್ಟು ಅಂದ್ರೆ 3 ಲಕ್ಷ ಕಿಲೋಮೀಟ್ರ್, 3 ಲಕ್ಷ ಕಿಲೋಮೀಟ್ರ್ ಚಲಿಸ್ತೈತೆ ಅದು ಬೆಳಕು. ಕ್ವಶನ್ ನಂಬರ್ 19. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಅದನ್ನೇನು ಮಾಡ್ಬೋದು, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದಾಗಿದೆ. ಇದು ಯಾವ ನಿಯಮ ಅಂತ ಹೇಳಿ ಕೇಳ್ಯಾರ ನೋಡ್ರಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ದಿ ಅದರ್ ಫಾರ್ಮ್. ಯಾವ ನಿಯಮ ಇದು? ಶಕ್ತಿ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರೀತಾರೆ. ದ ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳಿ ಕರೀತಾರೆ. ಶಕ್ತಿಯನ್ನು ಸೃಷ್ಟಿಸಲಿಕ್ಕೂ ಸಾಧ್ಯ ಇಲ್ಲ, ನಾಶಪಡಿಸಲಿಕ್ಕೂ ಸಾಧ್ಯವಿಲ್ಲ. ಆದ್ರೆ ಅದನ್ನು ಏನು ಮಾಡ್ಬೋದು, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸ್ಬೋದು. ಹೆಂಗಂತಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಹೀಟ್ ಎನರ್ಜಿ. ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಬಿಡುಗಡೆ ಮಾಡ್ಬೋದು. ಆನಂತರ ವಿದ್ಯುತ್ ಶಕ್ತಿಯನ್ನು ಫ್ಯಾನ್ ತಿರುಗ್ತೈತಿ ನೋಡ್ರಿ, ಮೆಕ್ಯಾನಿಕಲ್ ಎನರ್ಜಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಬಹುದು. ಅದೇ ರೀತಿ ನೋಡ್ರಿ ಇಲ್ಲೊಂದು ಕೊಟ್ಟಾರ ನೋಡ್ರಿ, ಆಪ್ಷನ್ ಡಿ ಒಳಗಡೆ ವಸ್ತು ನಿತ್ಯತೆಯ ನಿಯಮ ಅಂದ್ರೆ. ವಸ್ತು ನಿತ್ಯತೆಯ ನಿಯಮ ಅಂದ್ರೆ ಏನು? ದ್ರವ್ಯವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ, ದ್ರವ್ಯವನ್ನು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಅದು ವಸ್ತು ನಿತ್ಯತೆಯ ನಿಯಮ. ಶಕ್ತಿಯನ್ನು ಸೃಷ್ಟಿಸಲಿಕ್ಕೂ ಸಾಧ್ಯವಿಲ್ಲ, ನಾಶಪಡಿಸಲಿಕ್ಕೂ ಸಾಧ್ಯವಿಲ್ಲ ಅಂತಂದ್ರೆ ಅದನ್ನು ಶಕ್ತಿ ಸಂರಕ್ಷಣಾ ನಿಯಮ ಅಂತೇಳಿ ಕರೀತಾರೆ. ಅದಕ್ಕೆ ಶಕ್ತಿಯ SI ಏಕಮಾನ ಯಾವುದು? ಶಕ್ತಿಯ SI ಏಕಮಾನ ಜೂಲ್. ಶಕ್ತಿಯ SI ಏಕಮಾನ ಯಾವುದ್ರಿ? ಜೂಲ್ ಅಂತೇಳಿ ಕರೀತಾರೆ. ಅದೇ ರೀತಿ ವ್ಯಾಟ್ ಅನ್ನೋದು ಏನಿದು? ಸಾಮರ್ಥ್ಯದ ಸಾಮರ್ಥ್ಯದ SI ಮಾನ ಯಾವುದು? ವ್ಯಾಟ್ ಅಂತೇಳಿ ಕರೀತಾರೋ. ಅಂಪಿಯರ್ ಅನ್ನೋದು ಇದು ವಿದ್ಯುತ್ ಪ್ರವಾಹದ ಏಕಮಾನ. ಕೆಲ್ವಿನ್ ಇದು ತಾಪಮಾನದ ಏಕಮಾನ. ಕ್ವಶನ್ ನಂಬರ್ 21. ಚಿಪ್ಸ್ ಇರುವಂಥ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ಹಾಯಿಸಿರುತ್ತಾರೆ? ನೋಡ್ರಿ, ಚಿಪ್ಸ್ ತೊಗೊಂಡಿರ್ತೀರಿ, ಒಂದು 5 ರೂಪಾಯಿ ಪ್ಯಾಕೆಟ್ ಕೊಟ್ಟು, 5 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಚಿಪ್ಸ್ ತೊಗೊಂಡಿರ್ತೀರಿ. ಆದ್ರೆ ನೋಡ್ರಿ ಪ್ಯಾಕೆಟ್ ತುಂಬ ಚಿಪ್ಸ್ ಅದಾವತ್ತು ಅನ್ನಿಸ್ತೈತಿ. ಆದ್ರೆ ಅದ್ರೊಳಗಡೆ ಏನಿರ್ತಾವೆ ಅಂದ್ರೆ, ಈ ಚಿಪ್ಸ್ ಒಂದು 4-5 ಇರ್ತಾವೆ, ಭಾಳ ಆದ್ರೆ ಒಂದು 10 ಚಿಪ್ಸ್ ಇರ್ತಾವೆ. ಅದ್ರೊಳಗೆ ನೋಡ್ಲಿಕ್ಕೆ ಪ್ಯಾಕೆಟ್ ದಮ್ಮ ಕಾಣ್ತೈತಿ. ಅದ್ರೊಳಗಡೆ ಯಾವ ಗ್ಯಾಸ್ ಇರ್ತೈತಿ ಅಂದ್ರೆ ಆಪ್ಷನ್ ಸಿ, ನೈಟ್ರೋಜನ್ ಗ್ಯಾಸ್ ಇರ್ತೈತಿ. ಹಾಗಾಗಿ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವಂಥ ಆನ್ಸರ ನೈಟ್ರೋಜನ್. ಚಿಪ್ಸ್ ಇರುವಂಥ ಪ್ಯಾಕೆಟ್ನಲ್ಲಿ ಇರುವಂಥ ಅನಿಲ ಯಾವುದಂತಂದ್ರೆ ನೈಟ್ರೋಜನ್. ನೈಟ್ರೋಜನ್ ಯಾಕೆ ಹಾಕ್ತಾರಂದ್ರೆ ಆ ಚಿಪ್ಸ್ ಏನಂದ್ರೆ ಕೆಡಬಾರ್ದು ಅನ್ನೋ ಕಾರಣ, ಕಮುಟುವಿಕೆಗೊಳ್ಳಬಾರ್ದು. ಆ ಕಾರಣದಿಂದ ನೈಟ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತಾರೆ ಅದರೊಳಗಡೆ. ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22. ಸುಣ್ಣದ ಕಲ್ಲಿನ ರಾಸಾಯನಿಕ ಹೆಸರೇನು? ಸುಣ್ಣದ ಕಲ್ಲಿನ ರಾಸಾಯನಿಕ ಹೆಸರು ಆಪ್ಷನ್ ಬಿ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರಾಸಾಯನಿಕ ಹೆಸರು ಏನಂತಂದ್ರೆ CaCO3. CaCO3. ಇದನ್ನ ಏನಂತಾರಂದ್ರೆ ಸುಣ್ಣದ ಕಲ್ಲು ಅಂತ ಹೇಳಿ ಕರೀತಾರೆ, ಲೈಮ್ ಸ್ಟೋನ್ ಅಂತ ಹೇಳಿ ಕರೀತಾರೆ ಇದಕ್ಕೆ ಇಂಗ್ಲೀಷ್ನಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು? ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನ್ರಿ? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಸೋಡಿಯಂ ಬೈಕಾರ್ಬೋನೇಟ್. ಕೇವಲ ಸೋಡಿಯಂ ಕಾರ್ಬೋನೇಟ್ ಇತ್ತಂದ್ರೆ ಅದನ್ನು ವಾಷಿಂಗ್ ಸೋಡಾ. ಬೈಕಾರ್ಬೋನೇಟ್ ಅಂದ್ರೆ NaHCO3. ಏನು ಬರಿಬೋದ್ರಿ ಅದಕ್ಕೆ? NaHCO3, ಸೋಡಿಯಂ ಬೈಕಾರ್ಬೋನೇಟ್. ವಿಟಮಿನ್ಗಳ ಪಿತಾಮಹ ಯಾರು? ವಿಟಮಿನ್ಗಳು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರ್ತವೆ. ಒಬ್ಬ ಮನುಷ್ಯ ಹೆಲ್ದಿಯಾಗಿರ್ಬೇಕಂದ್ರೆ ವಿಟಮಿನ್ಗಳ ಅವಶ್ಯಕತೆ ಬಹಳಷ್ಟಿದೆ. ಹಾಗಾಗಿ ವಿಟಮಿನ್ಗಳ ಪಿತಾಮಹ ಯಾರಂತಾರೆ? ವಿಟಮಿನ್ಗಳನ್ನ ಮೊದಲು ಕಂಡುಹಿಡಿದವರು, ಸಂಶೋಧನೆ ಮಾಡಿದವರು ಯಾರಂತಂದ್ರೆ ಸಿ ಪಂಕ್ ಅಂತ ಹೇಳಿ ಕರೀತಾರೆ. ದ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆಪ್ಷನ್ ಡಿ, ಸಿ ಪಂಕ್.
ಕ್ವಶನ್ ನಂಬರ್ 25. LPG ಸೋರುವಿಕೆ ಪತ್ತೆ ಹಚ್ಚಲು ಬಳಸುವ ಸಂಯುಕ್ತ ವಸ್ತು ಯಾವುದು? LPG ಏನು ಸೋರ್ತಿರೋದಿಲ್ಲ, ಅದು LPG ಗ್ಯಾಸ್ ಈಗ ಆನ್ ಮಾಡಿ ಇಟ್ಟಿರ್ತೀರಿ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸ್ಮೆಲ್ ಬರ್ಬೇಕಂತೇಳಿ ಯಾವ ಸಂಯುಕ್ತ ವಸ್ತುವನ್ನು ಬಳಸಿರ್ತಾರಂದ್ರೆ ಇಥೈಲ್ ಮರ್ ಕ್ಯಾಪ್ಟನ್. ಆಪ್ಷನ್ ಬಿ, ಇಥೈಲ್ ಮರ್ ಕ್ಯಾಪ್ಟನ್ ಅನ್ನೋದನ್ನು ಬಳಸಿರ್ತಾರೆ. ಈ ಇಥೈಲ್ ಮರ್ ಕ್ಯಾಪ್ಟನ್ದ ಫಾರ್ಮುಲಾ ಏನ್ರಿ? C2. ಈಗ ನೋಡ್ರಿ, ಗ್ಯಾಸ್ ನೋಡಿದ ಕೂಡಲೇ ಹೇಳಬೇಕು, C2H5SH. ಇದು ಇಥೈಲ್ ಮರ್ ಕ್ಯಾಪ್ಟನ್ ಫಾರ್ಮುಲಾ. ಹೌದಾ? ಗ್ಯಾಸ್ ವಾಸ್ ಬಂತಂದ್ರೆ ಗ್ಯಾಸ್ ಚಾಲು ಐತ್ರಿ, ಬಂದ್ ಮಾಡ್ರಿ ಅಂತ ಹೇಳಕ್ಕೆ ಬರ್ತೈತಿ. ಅದಕ್ಕೆ ಅದ್ರ ಒಳಗಡೆ ಇರುವಂಥ ಸ್ಮೆಲ್ ಬರುವಂಥ ವಾಸನೆಗೆ ಏನಿರ್ತೈತಿ ಅಂದ್ರೆ ಇಥೈಲ್ ಮರ್ ಕ್ಯಾಪ್ಟನ್ ಇರ್ತೈತಿ. ಇನ್ನು ಬ್ಯೂಟೇನ್ ಅನ್ನೋದು ಏನಿದು, LPGಯಲ್ಲಿರುವಂಥ ಪ್ರಮುಖವಾಗಿರುವಂಥ ಘಟಕನ ಯಾವುದಂತಂದ್ರೆ ಬ್ಯೂಟೇನ್. ಹೌದಾ? ಇದರ ಸೂತ್ರ ಏನಂತಾರೆ? C4H10. C4H10 ಇದ್ರ ಬ್ಯೂಟೇನ್ ಅಂತೇಳಿ ಕರೀತಾರೆ. ಇನ್ನು ಮೀಥೇನ್ ಅಂತಂದ್ರೆ CH4. ಇದು ಮೀಥೇನ್ ಇದೆ. 26 ಏನು ಹೇಳ್ತೈತಿ? ನುಸಿ ಉಂಡೆಗಳ ಘಟಕಗಳೇನು? ಈ ನುಸಿಗುಳಿಗೆ ಅಂತ ಇರ್ತಾವೆ ನೋಡ್ರಿ. ಈ ಜ್ವಾಳ ಚೀಲದಾಗ, ಗೋಧಿ ಚೀಲದಾಗ, ಗೋಧಿ ಒಳಗದು ನುಸಿ ಆಗಿರ್ತಾವೆ. ಆ ನುಸಿ ಉಂಡೆಗಳು ಇರ್ಲಕ್ಕ ಘಟಕಗಳ ಏನಂತ ಹೇಳಿ ಕೇಳಿದ್ರೆ ಆಪ್ಷನ್ ಸಿ, ಆಪ್ಷನ್ ಎ ನ್ಯಾಪ್ತಲಿನ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ನ್ಯಾಪ್ತಲಿನ್. ನೆಕ್ಸ್ಟ್ ಕ್ವಶನ್, ಇದರಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ನೋಡ್ರಿ, ಯಾವಾಗ ಒಂದು ಆಮ್ಲ ಐತೋ ಪ್ರತ್ಯಾಮ್ಲ ಐತೆ ಅಂತ ಹೇಳಿ ಕಂಡು ಹಿಡಿಬೇಕಾದ್ರೆ ಲಿಟ್ಮಸ್ ಪೇಪರ್ ಬೇಕಾಗ್ತೈತಿ. ಆ ಲಿಟ್ಮಸ್ ಪೇಪರ್ದ ಆಧಾರದ ಮೇಲೆ ನಾವು ಏನು ಹೇಳ್ತೀವಿ? ಇದು ಆಮ್ಲ ಇದೆ ಮತ್ತು ಪ್ರತ್ಯಾಮ್ಲ ಇದೆ ಅಂತ ಹೇಳಿ ನಾವು ಹೇಳಕ್ಕೆ ಬರ್ತೈತಿ. ಅದೇ ರೀತಿ ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ಒಂದು ನೀಲಿ ಲಿಟ್ಮಸ್ ಕಾಗದ ಇದ್ದದ್ದು ಅದು ಒಂದು ಲಿಕ್ವಿಡ್ದಾಗ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೈತಿ. ಆ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಅದೇನು ಪ್ರತ್ಯಾಮ್ಲ ಐತೋ ಅಥವಾ ಆಮ್ಲ ಐತೋ, ಆ್ಯಸಿಡ್ ಐತೋ ಅಥವಾ ಬೇಸ್ ಐತೋ ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆ್ಯಸಿಡ್. ಹೌದಾ? ನೀಲಿ ಲಿಟ್ಮಸ್ ಕಾಗದ ಇದ್ದದ್ದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಅದರೊಳಗಡೆ ಆಮ್ಲ ಐತೆ ಅಂತ ತಿಳ್ಕೋಬೇಕು. ಅದೇ ರೀತಿ ಕೆಂಪು ಲಿಟ್ಮಸ್ ಕಾಗದ ಇದ್ದದ್ದು ನೀಲಿ ಬಣ್ಣಕ್ಕೆ ಏನಾದರೂ ಪರಿವರ್ತನೆ ಆಯ್ತಂತಂದ್ರೆ ಅದನ್ನು ಪ್ರತ್ಯಾಮ್ಲ ಅಂತೇಳಿ ತಿಳ್ಕೋಬೇಕಾಗ್ತದೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ. ಪಾದರಸದ ಮುಖ್ಯ ಅದಿರು ಯಾವುದು? ಪಾದರಸದ ಮುಖ್ಯ ಅದಿರು ಆಪ್ಷನ್ ಎ ಸಿನ್ನಬಾರ್. ಸಿನ್ನಬಾರ್ ಅನ್ನೋದು ಪಾದರಸದ ಮುಖ್ಯ ಅದಿರು. ಪಾದರಸವನ್ನು Hg ಇಂದ ರೀಪ್ರೆಸೆಂಟ್ ಮಾಡ್ತೀವಿ ರೀ. ಹೌದಾ? ಬಾಕ್ಸೈಟ್ ಅನ್ನೋದು ಅಲ್ಯೂಮಿನಿಯಂದ ಮುಖ್ಯ ಅದಿರಾಗೈತಿ. ಪಿಂಚ್ ಬ್ಲೆಂಡ್ ಅನ್ನೋದು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿರಿ. ಪಿಂಚ್ ಬ್ಲೆಂಡ್ ಅನ್ನೋದು ಯಾವುದರ ಅದಿರಾಗೈತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರಿ. ಕ್ವಶನ್ ನಂಬರ್ 29. ಕಬ್ಬಿಣ ತುಕ್ಕು ಹಿಡಿದಾಗ ತೂಕ ಏನಾಗುತ್ತದೆ? ಕಬ್ಬಿಣ ಏನಾದರೂ ತುಕ್ಕು ಹಿಡಿತಂದ್ರೆ ಏನಾಗ್ತೈತೆ ಅಂತ ಹೇಳಿ ಕೇಳಿದಾರೆ. ಅದರಲ್ಲಿ ತೂಕ ಹೆಚ್ಚಾಗ್ತೈತೋ ಕಡಿಮೆ ಆಗ್ತೈತೋ, ಇದ್ದಷ್ಟು ಇರ್ತೈತೋ, ಆಮೇಲೆ ಏನು ಏರಿಳಿತ ಆಗ್ತೈತೋ? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ. ಕಬ್ಬಿಣ ತುಕ್ಕು ಹಿಡಿದಾಗ ಏನಾಗ್ತೈತಿ? ಅದರ ತೂಕ ಹೆಚ್ಚಾಗ್ತದೆ. ಓಕೆ. ಆ ಕಬ್ಬಿಣ ತುಕ್ಕು ಹಿಡಿಬಾರ್ದಂತ ಏನು ಮಾಡ್ತಾರಂದ್ರೆ ಅದ್ರ ಮೇಲೆ ಒಂದು ಕೋಟಿಂಗ್ ಹಾಕ್ತಾರೆ. ಆ ಪ್ರೊಸೆಸ್ಗೆ ಏನಂತಾರೋ ಗ್ಯಾಲ್ವನೈಸೇಷನ್, ಗ್ಯಾಲ್ವನೀಕರಣ ಅಂತೇಳಿ ಕರೀತಾರೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಏನಂತಾರೆ ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗ್ತದೆ. ಕೊನೆಯ ಪ್ರಶ್ನೆ ನೋಡ್ರಿ. ಹೆಲೋಜನ್ ಪೈಕಿ ಅತ್ಯಂತ ಕ್ರಿಯಾಶೀಲ ಹೆಲೋಜನ್ ಯಾವುದು? ಹೆಲೋಜನ್ ಪೈಕಿ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಹೆಲೋಜನ್ ಯಾವುದು ಅಂತಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಫ್ಲೋರಿನ್. ಫ್ಲೋರಿನ್ ಏನಂದ್ರೆ ಹೆಲೋಜನ್ಗಳ ಪೈಕಿ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಹೆಲೋಜನ್ ಆಗೈತಿ. ಎಸ್ ಆದ್ಮೇಲೆ ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.